ವೆರಿ ಇಂಪಾರ್ಟೆಂಟ್ ವಿಡಿಯೋ ಫಾರ್ ಫ್ರೆಶರ್ಸ್ ಹೂ ಆರ್ ಲುಕಿಂಗ್ ಫಾರ್ ಹೈ ಪೇಡ್ ಜಾಬ್ಸ್. ನಂಗೆ ಜಾಸ್ತಿ ಎಡಿಟ್ ಮಾಡಕ್ ಬರಲ್ಲ, ಕೊನೆ ತನಕ ನೋಡಿ ವಿಡಿಯೋನ. ನಾನು ಕ್ಯಾಪ್ಷನ್ ಎಲ್ಲ ಡೀಟೇಲ್ಸ್ ಹಾಕ್ತೀನಿ, ಕೊನೆ ತನಕ ನೋಡಿ. ಬೆಸ್ಟ್ ಟೆಕ್ ಸ್ಕಿಲ್ಸ್ ಫಾರ್ MCA ಸ್ಟೂಡೆಂಟ್ಸ್, ಎಸ್ಪೆಷಲಿ ಫ್ರೆಶರ್ಸ್. ಫಸ್ಟ್ ಆಪ್ಷನ್ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್. ನೀವು ಜಾವಾ ಸ್ಕ್ರಿಪ್ಟ್ ಕಲಿಬಹುದು, ನೋಟ್ JS ಕಲಿಬಹುದು, ಇಲ್ಲ ರಿಯಾಕ್ಟ್ JS ಕಲಿಬಹುದು. ಸೆಕೆಂಡ್ ಆಪ್ಷನ್ ಡಾಟಾ ಇಂಜಿನಿಯರಿಂಗ್ ಅಥವಾ ಡಾಟಾ ಸೈನ್ಸ್. ಇದರಲ್ಲಿ ನೀವು ಪೈಥಾನ್, SQL, ಪಾಂಡಾಸ್ ಕಲಿಬಹುದು. ಥರ್ಡ್ ಆಪ್ಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ ಮಷಿನ್ ಲರ್ನಿಂಗ್. ಇದರೊಳಗೆ ನೀವು ಪೈಥಾನ್, ಮಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಇದ್ರ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡಬಹುದು. ಫೋರ್ತ್ ಆಪ್ಷನ್ ಕ್ಲೌಡ್ ಕಂಪ್ಯೂಟಿಂಗ್ ಪ್ಲಸ್ ಡೆವಾಪ್ಸ್. ಇದರಲ್ಲಿ ನೀವು AWS, ಅಜ್ಯೂರ್, CI/CD ಪೈಪ್ಲೈನ್ಸ್ ಬಗ್ಗೆ ತಿಳ್ಕೋಬಹುದು. ಫಿಫ್ತ್ ಆಪ್ಷನ್ ಸೈಬರ್ ಸೆಕ್ಯೂರಿಟಿ. ಇದರಲ್ಲಿ ನೆಟ್ವರ್ಕಿಂಗ್ ಮತ್ತೆ ಎಥಿಕಲ್ ಹ್ಯಾಕಿಂಗ್ ಬಗ್ಗೆ ನೀವು ತಿಳ್ಕೋಬಹುದು. ಇವೆಲ್ಲ ಟೆಕ್ ಸ್ಕಿಲ್ಸ್ ಆಯ್ತಾ. ಸೊ ನೌ ಇಫ್ ಯು ವಾಂಟ್ ಟು ಪ್ರಾಕ್ಟೀಸ್ ದ ಕೋಡ್, ದೆನ್ ಮೈ ಪ್ರಿಫರೆನ್ಸ್ ಆರ್ ಲೀಡ್ ಕೋಡ್, ಗೀಕ್ಸ್ ಫಾರ್ ಗೀಕ್, ಕೋಡ್ ಚೆಫ್ ಅಂತ ಇದೆ, ಹ್ಯಾಕರ್ ರ್ಯಾಂಕ್ ಅಂತ ಇದೆ. ಇವಿಷ್ಟಲ್ಲಿ ನೀವು ಕೋಡ್ ಪ್ರಾಕ್ಟೀಸ್ ಮಾಡಬಹುದು. ಇದಾದ್ಮೇಲೆ ನೀವು ಜಾಬ್ ಇಂಟರ್ವ್ಯೂಗೆ ಅಪ್ಲೈ ಮಾಡ್ಬೇಕಲ್ವಾ. ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಹೇಳೋದಾದ್ರೆ ಫಸ್ಟ್ ನೌಕರಿ ಆಯ್ತಾ, ಅದಾದ್ಮೇಲೆ ಲಿಂಕ್ಡ್ಇನ್, ಅದಾದ್ಮೇಲೆ ಗ್ಲಾಸ್ ಡೋರು, ಇಂಡಿಡು, monster.com. ಅದೇ ನಿಮಗೆ ಆಫ್ಲೈನ್ ಕ್ಯಾಂಪಸ್ ಹೈರಿಂಗ್ ಪ್ಲಾಟ್ಫಾರ್ಮ್ಸ್ ಬೇಕು ಅಂದ್ರೆ ಹ್ಯಾಕರ್ ಅರ್ತ್, ಗೀಕ್ಸ್ ಫಾರ್ ಗೀಕ್, ಅನ್ಸ್ಟಾಪ್ ಅಂತ ಇದೆ, ಚೆಕ್ ಮಾಡಿ. ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ನಿಮಗೆ ಯಾವ್ದು ಬೇಕು ಅಂದ್ರೆ ಯುಡೆಮಿ ಇದೆ, ಕೋರ್ಸೆರಾ ಇದೆ, ಕೆಗೆಲ್ ಅಂತ ಇದೆ. ಜಸ್ಟ್ ಚೆಕ್ ಮಾಡಿ. ಯಾರ್ಯಾರು ಇದಾರಲ್ಲ, ಫ್ರೆಶರ್ಸ್ ಇರ್ಬೋದು ಅಥವಾ ಲ್ಯಾಟ್ರಲ್ ಹೈರಿಂಗ್ ಇರ್ಬೋದು, ಎಲ್ಲರಿಗೂ ಅಪ್ಲೈ ಆಗುತ್ತೆ. ಪ್ಲಸ್ MCA ಸ್ಟೂಡೆಂಟ್ಸ್ ಆದ್ರೆ ಗಿಟ್ಹಬ್ ಅಲ್ಲಿ ಒಂದು 3 ಇಂದ 5 ಪ್ರಾಜೆಕ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಲೈಕ್ ಕಾಮರ್ಸ್ ವೆಬ್ಸೈಟ್ ಆಗಿರ್ಬೋದು, ಚಾಟ್ ಅಪ್ಲಿಕೇಶನ್ ಆಗಿರ್ಬೋದು, ಅಥವಾ AI ಚಾಟ್ ಬಾಟ್ ಆಗಿರ್ಬೋದು. ಇವೆಲ್ಲ ಮಾಡಿದ್ರೆ ನಿಮ್ಮ ರಿಸ್ಯೂಮೆ ಪಿಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ನಿಮಗೆ ಇಂಟರ್ವ್ಯೂ ಕಾಲ್ಸ್ ಬರುತ್ತೆ. ನೀವು ಕ್ರ್ಯಾಕ್ ಮಾಡಿದ್ರಿ ಅನ್ಕೊಳ್ಳಿ, ಒಳ್ಳೆ ಪೇ ಸ್ಯಾಲರಿ ಕೊಟ್ಟೆ ಕರ್ಕೋತಾರೆ. ಸೊ ಇನ್ ಡೀಟೇಲ್ ಆಗಿ ಸ್ಕಿಲ್ಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ ಸ್ಕಿಲ್ಸ್ ನಾನು ಪೂರಾ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಂಡ್ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದಾರೆ, ಯಾರ್ಯಾರು ಪೇ ಸಿಗ್ತಾ ಇಲ್ಲ, ಯಾರ್ಯಾರಿಗೆ ಇಂಟರ್ವ್ಯೂ ಸಿಗ್ತಾ ಇಲ್ವಲ್ಲ, ಅವರೆಲ್ಲ ಹೈ ಟೈಮ್ ಸ್ಕಿಲ್ ಅಪ್ಗ್ರೇಡ್ ಮಾಡ್ಕೋಬೇಕು. ಈ ಕರೆಂಟ್ ಟೆಕ್ನಾಲಜಿ ಏನು ಡಿಮ್ಯಾಂಡಿಂಗ್ ಇದೆಯಲ್ಲ, ಅದನ್ನೇ ಕಲ್ತ್ಕೊಂಡ್ರೆ ಇಂಟರ್ವ್ಯೂ ಕಾಲ್ಸ್ ಬರುತ್ತೆ. ನಿಮಗೆ ಇಂಟರ್ವ್ಯೂ ಕಾಲ್ಸ್ ಒಂದ್ಸಲ ಬಂತು ಅಂದ್ರೆ ನಿಮಗೆ ಕ್ವಶನ್ಸ್ ಗೊತ್ತಾಗುತ್ತೆ. ಕ್ವಶನ್ಸ್ ಗೊತ್ತಾಯ್ತು ಅಂದ್ರೆ ನಿಮಗೆ ಒಂದು ಇಂಟರ್ವ್ಯೂ ಫೇಲ್ ಆದರೂ ಇನ್ನೊಂದು ಇಂಟರ್ವ್ಯೂ ಕ್ರ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಪ್ಲೀಸ್ ಶೇರ್ ದಿಸ್ ವಿಡಿಯೋ ಆಸ್ ಮಚ್ ಆಸ್ ಪಾಸಿಬಲ್. ತುಂಬಾನೇ ಹೆಲ್ಪ್ಫುಲ್ ಇದೆ.